ನನ್ನ ಇನ್ಸ್ಟಾ ಹಾಗೂ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಯ್ ಹೇಳ್ತಾ ಇವತ್ತು ಪಕ್ಕದ ಮನೆ ಆಂಟಿಯವ್ರ ಮನೆ ಹಸು ಕರುವಾಕಿತ್ತು ಅಂತೇಳಿ ನನಗೆ ಸೆಕೆ ಗಿಣ್ಣು ಹಾಲ್ಕೊಟ್ರು. ಸೊ ತುಂಬ ದಿನದಿಂದ ಸೆಕೆ ಗಿಣ್ಣು ತಿನ್ನಬೇಕಂತ ತುಂಬ ಆಸೆ ಆಗ್ತಿತ್ತು. ಅದಕ್ಕೆ ಇವತ್ತು ಸೆಕೆ ಗಿಣ್ಣು ರೆಸಿಪಿನ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಅರ್ಧಕ್ಕೆ ಎಂಡ್ ಮಾಡಬೇಡಿ, ಫುಲ್ ನೋಡಿ. ಸೊ ಫಸ್ಟು ನಾನಿಲ್ಲಿ ಒಂದು ಬೆಲ್ಲನ ತೊಗೊಂಡು ಅದನ್ನು ನೀಟಾಗಿ ಪುಡಿ ಮಾಡಿಕೊಂಡು ಅದನ್ನು ಹಾಲು ಒಳಗಡೆ ಹಾಕ್ತಾಯಿದ್ದೀನಿ. ಇಲ್ಲಿ ಬಂದು ಬರೀ ಸೆಕೆ ಗಿಣ್ಣು ಮಾತ್ರ ಇಲ್ಲ, ಸೊ ನಾರ್ಮಲ್ ಹಾಲು ಕೂಡ ಎರಡೂ ಮಿಕ್ಸ್ ಮಾಡಿ, ಅಂದರೆ ಸೆಕೆ ಗಿಣ್ಣು ಮತ್ತು ನಾರ್ಮಲ್ ಹಾಲು ಎರಡೂ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇವಾಗ ಅದಕ್ಕೆ ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು, ಏನಕ್ಕೆ ಅಂದರೆ ಬೆಲ್ಲ ಎಲ್ಲ ಕರಗಬೇಕು. ಹಾಗೆ ಸ್ವಲ್ಪ ಏಲಕ್ಕಿ ಕಾಯಿನ ಹಾಕ್ತಾ ಇದ್ದೀನಿ. ಬಾಕ್ಸ್ ಮುಚ್ಚಳನ ಟೈಟಾಗಿ ಕ್ಲೋಸ್ ಮಾಡಬೇಕು. ಹಾಗೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಈ ಬಾಕ್ಸ್ನ ಕುಕ್ಕರ್ ಒಳಗಡೆ ಇಟ್ಟು ಒಂದು 4 ವಿಸಲ್ನ ಕೂಗಿಸ್ಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಸೆಕೆ ಗಿಣ್ಣು ರೆಡಿ ಆಯಿತು, ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಸೆಕೆ ಗಿಣ್ಣು ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೂಡ ನೀರು ಹಾಕಬಾರ್ದು, ಆವಾಗಲೇ ಕೇಕ್ ರೀತಿ ಬರೋದು. ಸೊ ನೀವು ಒಂದು ಸ್ವಲ್ಪ ನೀರು ಹಾಕಿದ್ರು ಅದು ಸ್ವಲ್ಪ ಏರುಪೇರು ಆಗುತ್ತೆ. ಒಂದೇ ಒಂದು ಹನಿ ಅಂದರೆ ಒಂದು ಡ್ರಾಪ್ಸ್ ಕೂಡ ನೀರು ಹಾಕಬಾರ್ದು. ಒಂದು 4 ಇಲ್ಲ 3 ವಿಸಲ್ ಆದರೂ ಕೂಗಿಸ್ಬೇಕು. ನಾನಿಲ್ಲಿ 3 ವಿಸಲ್ ಕೂಗಿಸಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಕೇಕ್ ರೀತಿ ಬಂದಿದೆ. ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತಿನ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು.